ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಿರ್ವಹಣೆಯು ಕಲೆ ಮತ್ತು ವಿಜ್ಞಾನವಾಗಿದೆ ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಇಂದಿನ ತರಗತಿಯಲ್ಲಿ ನಿರ್ವಹಣೆಯು ಒಂದು ವೃತ್ತಿಯಾಗಿದೆ ಅನ್ನೋದ್ರ ಬಗ್ಗೆ ಅಧ್ಯಯನವನ್ನ ಮಾಡೋಣ. ಸೊ ನಿರ್ವಹಣೆ ಯಾವ ರೀತಿ ವೃತ್ತಿಯಾಗಿದೆ ಅನ್ನೋದನ್ನ ತಿಳಿಯೋದಕ್ಕೂ ಮುಂಚಿತವಾಗಿ ಈ ಒಂದು ವೃತ್ತಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಆಲ್ರೆಡಿ ಫಸ್ಟ್ PUC ನಲ್ಲಿ ಕಲಿತಿದ್ರ ಆರ್ಥಿಕ ಚಟುವಟಿಕೆಗಳಲ್ಲಿ ಬರುತ್ತೆ. ಆರ್ಥಿಕ ಚಟುವಟಿಕೆಗಳಲ್ಲಿ ವ್ಯವಹಾರ, ಉದ್ಯೋಗ ಮತ್ತು ವೃತ್ತಿ ಅಂತೇಳಿ ಕರೀತೀವಿ. ಸೊ ವ್ಯವಹಾರ ಅಂದ್ರೆ ಏನು, ವೃತ್ತಿ ಅಂದ್ರೆ ಏನು, ಉದ್ಯೋಗ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಕಲ್ತಿದ್ರ. ಆದ್ರಿಂದ ಇನ್ನೂ ಒಂದ್ಸಲ ನಾನು ಅದನ್ನ ರಿಪೀಟ್ ಮಾಡ್ತೀನಿ. ವೃತ್ತಿ ಅಂತಂದ್ರೆ ವೃತ್ತಿಯು ಒಂದು ಆರ್ಥಿಕ ಚಟುವಟಿಕೆಯಾಗಿದೆ. ಸೊ ಆರ್ಥಿಕ ಚಟುವಟಿಕೆ ಅಂದ್ರೆ ನಿಮಗೆ ಗೊತ್ತಿದೆ, ಹಣ ಗಳಿಸುವ ಉದ್ದೇಶವಿರುತ್ತೆ. ಆರ್ಥಿಕ ಚಟುವಟಿಕೆಯಾಗಿದ್ದು ಅದನ್ನು ನಿರ್ವಹಿಸಲು ವಿಶಿಷ್ಟವಾದ ಜ್ಞಾನ, ಕೌಶಲ್ಯ ಮತ್ತು ಅನುಭವದ ಅವಶ್ಯಕತೆ ಇರುತ್ತದೆ. ಅಂದ್ರೆ ಯಾವುದಾದ್ರೂ ಒಂದು ಕೆಲಸವನ್ನ ನಿರ್ವಹಿಸಬೇಕಾಗಿದೆ ಅಂತಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವಿಶಿಷ್ಟವಾದ ಜ್ಞಾನ ಅಂದ್ರೆ ಸ್ಪೆಷಲೈಸ್ಡ್ ನಾಲೆಜ್, ಕೌಶಲ್ಯ ಅಂದ್ರೆ ಸ್ಕಿಲ್ಸ್ ಅಂಡ್ ಎಕ್ಸ್ಪೀರಿಯನ್ಸ್, ಅನುಭವದ ಅವಶ್ಯಕತೆ ಬೇಕಾಗುತ್ತೆ. ಅಂತಹ ಕಾರ್ಯಚಟುವಟಿಕೆಗಳನ್ನ ನಿರ್ವಹಿಸುವ ಒಂದು ಕೆಲಸವನ್ನ ನಾವೇನಂತ ಕರಿತೀವಿ, ವೃತ್ತಿ ಅಂತೇಳಿ ಕರೆಯಲಾಗುತ್ತೆ. ಹಾಗಾಗಿ ಇಲ್ಲಿ ನಿರ್ವಹಣೆಯನ್ನು ಕೂಡ ನಾವೇನಂತ ಕರಿಬಹುದು, ಒಂದು ವೃತ್ತಿ ಅಂತೇಳಿ ಕರಿಬಹುದು. ಯಾಕೆ ಅಂತಂದ್ರೆ ಈ ಒಂದು ನಿರ್ವಹಣೆ ಎನ್ನುವ ವೃತ್ತಿಯನ್ನ ನಾವು ನಿಭಾಯಿಸಬೇಕಾಗಿದೆ ಅಂತಂದ್ರೆ ಅದಕ್ಕೆ ಒಂದು ವಿಶಿಷ್ಟವಾದ ಜ್ಞಾನ ಬೇಕಾಗುತ್ತೆ. ಅದ್ರ ಜೊತೆಗೆ ವಿಶಿಷ್ಟವಾಗಿರ್ತಕ್ಕಂಥ ಕೌಶಲ್ಯದ ಅವಶ್ಯಕತೆ ಇರುತ್ತೆ. ಅದ್ರ ಜೊತೆಗೆ ಅನುಭವದ ಅವಶ್ಯಕತೆ ಕೂಡ ಬೇಕಾಗುತ್ತೆ. ಆದ್ರಿಂದ ನಿರ್ವಹಣೆಯನ್ನ ನಾವೇನಂತ ಕರಿತೀವಿ, ಒಂದು ವೃತ್ತಿ ಅಂತ ಕೂಡ ಕರೆಯಲಾಗಿದೆ. ಸೊ ಹಾಗಾಗಿ ಈ ವೃತ್ತಿಯಲ್ಲಿ ಯಾವ ರೀತಿಯ ಲಕ್ಷಣಗಳನ್ನು ನಾವು ಗುರುತಿಸಬಹುದು, ವೃತ್ತಿಯು ಯಾವ ರೀತಿಯ ಒಂದು ಸ್ವರೂಪವನ್ನ ಹೊಂದಿರುತ್ತೆ ಅನ್ನೋದನ್ನ ನೋಡೋದಾದ್ರೆ, ವೃತ್ತಿಯು ಪ್ರಮುಖವಾಗಿ 5 ರೀತಿಯ ಲಕ್ಷಣಗಳನ್ನ ಹೊಂದಿರುತ್ತದೆ. ಮೊದಲನೇದಾಗಿ ನಿಖರವಾಗಿ ವ್ಯಾಖ್ಯಾನಿಸಲಾದ ಜ್ಞಾನ. ಅಂದ್ರೆ ಯಾವುದೇ ಒಂದು ಕೆಲಸವನ್ನ ಅಥವಾ ವೃತ್ತಿಯನ್ನ ನಿಭಾಯಿಸಬೇಕಾಗಿದೆ ಅಂತಂದ್ರೆ ಅದಕ್ಕೆ ವಿಶಿಷ್ಟವಾಗಿರ್ತಕ್ಕಂಥ ಜ್ಞಾನದ ಅವಶ್ಯಕತೆ ಇರುತ್ತೆ. ಸೊ ಉದಾಹರಣೆ ಹೇಳಬೇಕು ಅಂತಂದ್ರೆ ವೃತ್ತಿಗೆ ಸಂಬಂಧಿಸಿದಂತೆ ಉದಾಹರಣೆ ಡಾಕ್ಟರ್ಸ್ ಆಗಿರ್ಬೋದು, ಅಂದ್ರೆ ವೈದ್ಯರಾಗಿರ್ಬೋದು, ಲಾಯರ್ಸ್ ಅಂದ್ರೆ ವಕೀಲರಾಗಿರ್ಬೋದು. ಅವರು ಆ ಒಂದು ನಿರ್ದಿಷ್ಟವಾದ ಕೆಲಸದಲ್ಲಿ ನೈಪುಣ್ಯತೆಯನ್ನ ಸಾಧಿಸಬೇಕು ಅಂದ್ರೆ ಏನ್ ಬೇಕಾಗತ್ತೆ, ಒಂದು ವಿಶಿಷ್ಟವಾದ ಜ್ಞಾನ ಅನ್ನೋದು ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಡಾಕ್ಟರ್ ವೈದ್ಯರಾಗಬೇಕು ಅಂತಂದ್ರೆ ಸೈನ್ಸ್ ಓದಿರ್ತಾರೆ, ಅದ್ರ ಜೊತೆಗೆ MBBS ಓದ್ತಾರೆ, MD ಕೋರ್ಸ್ ಅನ್ನ ಕೂಡ ಮಾಡ್ತಾರೆ. ಆ ಒಂದು ಕೋರ್ಸ್ ಅಲ್ಲಿ ಏನ್ ಮಾಡ್ತಾರೆ, ನಿಗದಿಪಡಿಸಿದಂತಹ ಒಂದು ವೈದ್ಯಕೀಯ ಕ್ಷೇತ್ರದ ಬಗ್ಗೆ ಸಂಪೂರ್ಣ ಜ್ಞಾನವನ್ನ ಪಡೆಯುತ್ತಾರೆ. ಆದ್ರೆ ಈ ಒಂದು ನಿರ್ವಹಣೆಯಲ್ಲಿ ನಾಲೆಜ್ ಅನ್ನು ತಗೋಬಹುದಾ ಅನ್ನೋದನ್ನ ನೋಡೋದಾದ್ರೆ ನಿರ್ವಹಣೆಗೆ ಸಂಬಂಧಿಸಿದ ಸಂಪೂರ್ಣವಾದ ಜ್ಞಾನವನ್ನ ಕೂಡ ನಾವೇನ್ ಮಾಡಬಹುದು, ಪಡಿಬಹುದು. ಯಾವ ರೀತಿ ಅಂದ್ರೆ ಈ ತಾನೇ ಕಲಿತಾ ಇದ್ರ ಸೆಕೆಂಡ್ PUC ಬಿಸಿನೆಸ್ ಸ್ಟಡಿ, ಯಾವ ಕಾನ್ಸೆಪ್ಟ್ ಬಗ್ಗೆ ಕಲಿತಾ ಇದ್ರ ಅಂತಂದ್ರೆ ಮ್ಯಾನೇಜ್ಮೆಂಟ್ ಅಂದ್ರೆ ನಿರ್ವಹಣೆ ಬಗ್ಗೆ ಕಲಿತಾ ಇದ್ರ. ಆಫ್ಟರ್ ಕಂಪ್ಲೀಷನ್ ಆಫ್ ಸೆಕೆಂಡ್ PUC ಕಾಮರ್ಸ್ ಮುಗಿದ ನಂತರ ಮತ್ತೆ BBA, BBM ಅಥವಾ BCom ಅಲ್ಲಿ ಕೂಡ ಆಪ್ಷನಲ್ ಅಂದ್ರೆ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಕೂಡ ಇರುತ್ತೆ. ಡಿಗ್ರಿ ಆಗಿದ್ದ ನೆಕ್ಸ್ಟ್ PG ಕೋರ್ಸ್ ಅಂದ್ರೆ ಡಬಲ್ ಡಿಗ್ರಿಯಲ್ಲಿ MBA ದಲ್ಲಿ ಕೂಡ ನೀವೇನ್ ಮಾಡ್ತೀರಾ, ಮ್ಯಾನೇಜ್ಮೆಂಟ್ ಬಗ್ಗೆ ಕಲಿತೀರಾ. ಸೊ ಹಾಗಾಗಿ ಈ ಒಂದು ಲಕ್ಷಣವನ್ನ ನಾವು ನಿರ್ವಹಣೆಯಲ್ಲಿ ಕೂಡ ಏನ್ ಮಾಡಬಹುದು ಅಂದ್ರೆ ಗುರುತಿಸಬಹುದಾಗಿದೆ. ಎರಡನೇದಾಗಿ ನಿರ್ಬಂಧಿತವಾದ ಪ್ರವೇಶ. ಅಂದ್ರೆ ನಾನು ಡಾಕ್ಟರ್ ಆಗ್ಬೇಕು, ಲಾಯರ್ ಆಗ್ಬೇಕು, ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಬೇಕು ಅಂತಂದ್ರೆ ಎಲ್ರಿಗೂ ಅವಕಾಶ ಇದೆ. ಆದ್ರೆ ಆ ಒಂದು ಸಾಧ್ಯತೆ ಸಿಗ್ತಕ್ಕಂತ ಒಂದು ಸಾಧ್ಯತೆ ಏನು ಅಂತಂದ್ರೆ ಕೆಲವರಿಗೆ ಮಾತ್ರ ಇರುತ್ತೆ. ಯಾಕೆ ಅಂತಂದ್ರೆ ಹಲವಾರು ರೀತಿಯ ಪರೀಕ್ಷೆಗಳಿರ್ತವೆ. ಅಂದ್ರೆ ಆಯ್ಕೆಗೆ ಸಂಬಂಧಪಟ್ಟಂತೆ ಪರೀಕ್ಷೆಗಳನ್ನ ನಾವೇನ್ ಮಾಡ್ಬೇಕಾಗತ್ತೆ, ಎದುರಿಸಬೇಕಾಗತ್ತೆ. ಅಂತಂದ್ರೆ ನೀವೇನಾದ್ರೂ ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಬೇಕು ಅಂತ ಅನ್ಕೊಂಡಿದೀನಿ, ಅಥವಾ ಮ್ಯಾನೇಜರ್ ಆಗ್ಬೇಕು, ಅಥವಾ MBA ಕೋರ್ಸ್ ಮಾಡ್ಬೇಕು ಅಂತಂದ್ರೆ PUC ಆದ ನಂತರ ಡಿಗ್ರಿ ಮಾಡಬೇಕು. ಡಿಗ್ರಿ ಆಗಿಂದ ಮತ್ತೆ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ PG CET ಆಗಿರ್ಬೋದು,
ಅಥವಾ ಮ್ಯಾಟ್ ಎಕ್ಸಾಮ್ ಅನ್ನ ನೀವೇನ್ ಮಾಡ್ಬೇಕು, ಬರಿಬೇಕು. ಸೊ ಬರೆದಿಂದ ನಿಮಗೆ ಏನ್ ಸಿಗುತ್ತೆ ಅಂತಂದ್ರೆ ಆ ಒಂದು ಪ್ರವೇಶದಲ್ಲಿ ನೀವು ದಾಖಲಾತಿಯನ್ನ ಪಡೆಯಬಹುದಾಗಿದೆ. ಆದ್ರಿಂದ ಈ ಒಂದು ಮ್ಯಾನೇಜ್ಮೆಂಟ್ ಅಲ್ಲಿ ನೀವು ಸ್ಥಾನವನ್ನ ಪಡಿಬೇಕು ಅಂತಂದ್ರೆ ಅದಕ್ಕೂ ಕೂಡ ಏನು ಅಂತಂದ್ರೆ ಪ್ರವೇಶ ನಿರ್ಬಂಧಿತವಾಗಿರುತ್ತದೆ. ಅಂದ್ರೆ ಹಲವಾರು ಪರೀಕ್ಷೆಗಳಿರ್ತವೆ. ಆ ಪರೀಕ್ಷೆಗಳನ್ನ ಸ್ಪರ್ಧಾತ್ಮಕವಾಗಿ ಎದುರಿಸೋದ್ರ ಮೂಲಕ ನೀವೇನ್ ಮಾಡಬಹುದು ಅಂತಂದ್ರೆ ಅವಕಾಶವನ್ನ ಪಡೆಯಬಹುದಾಗಿದೆ. ಆದ್ರಿಂದ ಈ ಒಂದು ವೃತ್ತಿಯ ಲಕ್ಷಣ ಕೂಡ ಯಾವುದರಲ್ಲಿದೆ ಅಂತಂದ್ರೆ ನಿರ್ವಹಣೆಯಲ್ಲಿ ನಾವು ಗುರುತಿಸಬಹುದಾಗಿದೆ. ಮೂರನೇದಾಗಿ ವೃತ್ತಿಪರ ಸಂಘ. ಅಂದ್ರೆ ಒಂದು ನಿರ್ದಿಷ್ಟವಾದ ವೃತ್ತಿ ಇದೆ ಅಂತಂದ್ರೆ ಆ ಒಂದು ವೃತ್ತಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಸೋಸಿಯೇಷನ್ಸ್ ಅಂತ ಕರಿತೀವಿ, ಸಂಘಗಳು ಅಥವಾ ಸಂಸ್ಥೆಗಳು ಅಂತ ಕರಿತೀವಿ. ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಫಾರ್ ಡಾಕ್ಟರ್ಸ್ ಯಾವುದು IMA ಅಂದ್ರೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಂತ ಬರುತ್ತೆ. ಅದ್ರ ಜೊತೆಗೆ ಲಾಯರ್ಸ್ ಇದಾರೆ ಅಂತಂದ್ರೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಕರಿತೀವಿ. ಅವು ಏನ್ ಮಾಡ್ತವೆ ಅಂತಂದ್ರೆ ಆ ರೀತಿಯ ಸಂಘ ಸಂಸ್ಥೆಗಳು ಆ ಒಂದು ನಿರ್ದಿಷ್ಟವಾದ ವೃತ್ತಿಯನ್ನ ನಿಯಂತ್ರಿಸ್ತವೆ. ಅಂದ್ರೆ ರೂಪುರೇಷೆಗಳನ್ನ ಸಿದ್ಧಪಡಿಸೋದ್ರ ಮೂಲಕ ಏನ್ ಮಾಡ್ತವೆ ಅಂತಂದ್ರೆ ಈ ಒಂದು ವೃತ್ತಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ಮತ್ತು ನಿಯಮಗಳನ್ನ ರೂಪಿಸ್ತವೆ. ಹಾಗಾದ್ರೆ ನಿರ್ವಹಣೆಗೂ ಕೂಡ ಸಂಘ ಇದೆನಾ ಅನ್ನೋದು ನೋಡೋದಾದ್ರೆ ಇಲ್ಲಿವರೆಗೂ ಕೂಡ ಏನು ಅಂತಂದ್ರೆ IM ಅಂದ್ರೆ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ಸ್ ಇದಾವೆ. ಆಲ್ ಇಂಡಿಯನ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಅಂತೇಳಿ ಅವುಗಳ ಮೂಲಕ ನಾವೇನ್ ಮಾಡಬಹುದು, ಈ ಒಂದು ನಿರ್ದಿಷ್ಟವಾದ ನಿರ್ವಹಣೆಗೆ ಸಂಬಂಧಿಸಿದ ಸಂಘ ಸಂಸ್ಥೆಗಳ ಮೂಲಕ ನಾವು ನಿಯಂತ್ರಣವನ್ನ ಪಡೆಯಬಹುದಾಗಿದೆ. ಆದ್ರಿಂದ ಈ ಒಂದು ವೃತ್ತಿಯ ಲಕ್ಷಣ ನಮ್ಮ ಒಂದು ನಿರ್ವಹಣೆಯಲ್ಲಿ ಕೂಡ ಏನ್ ಮಾಡಬಹುದು, ಕಾಣಬಹುದಾಗಿದೆ. ನಾಲ್ಕನೇದಾಗಿ ನಡವಳಿಕೆ ಅಥವಾ ನೀತಿ ಸಂಹಿತೆ. ಅಂದ್ರೆ ಡಾಕ್ಟರ್ ಕೋರ್ಸ್ ಇದೆ ಅಥವಾ ಡಾಕ್ಟರ್ ಪ್ರೊಫೆಷನ್ ಇದೆ, ಲಾಯರ್ ಪ್ರೊಫೆಷನ್ ಇದೆ, ಚಾರ್ಟರ್ಡ್ ಅಕೌಂಟೆಂಟ್ ಪ್ರೊಫೆಷನ್ ಇದೆ ಅಂತಂದ್ರೆ ಆಲ್ರೆಡಿ ಹೇಳಿದಾಗೆ ನಿರ್ದಿಷ್ಟವಾದ ವೃತ್ತಿಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಸಂಘಗಳಿರ್ತವೆ. ಆ ಸಂಘಗಳು ಏನ್ ಮಾಡ್ತವೆ ಅಂತಂದ್ರೆ ನೀತಿ ಸಂಹಿತೆ ಅಂದ್ರೆ ಕೋಡ್ ಆಫ್ ಕಂಡಕ್ಟ್ ಅಂತ ಕರಿತೀವಿ. ಆ ಒಂದು ನೀತಿ ಸಂಹಿತೆಯನ್ನ ರೂಪಿಸುತ್ತವೆ. ಅವುಗಳನ್ನ ಅನುಸರಿಸುವುದ್ರ ಮೂಲಕ ನಾವೇನ್ ಮಾಡ್ಬೇಕಾಗತ್ತೆ, ಆ ಒಂದು ವೃತ್ತಿಯನ್ನ ನಿರ್ವಹಿಸಬೇಕು. ಉದಾಹರಣೆಗೆ ಚಾರ್ಟರ್ಡ್ ಅಕೌಂಟೆಂಟ್ ಇದನ್ನ ಪ್ರೊಫೆಷನ್ ಅಂತ ಕರಿತೀವಿ. ಚಾರ್ಟರ್ಡ್ ಅಕೌಂಟೆಂಟ್ ಪ್ರೊಫೆಷನ್ ಅನ್ನ ಯಾವ ಸಂಸ್ಥೆ ರೆಗ್ಯುಲೇಟ್ ಮಾಡುತ್ತೆ ಅಂತಂದ್ರೆ ICAI, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅಂತ ಕರಿತೀವಿ. ಈ ಸಂಸ್ಥೆ ಯಾವ ರೀತಿಯ ನೀತಿ ಸಂಹಿತೆಯನ್ನ ಸಿದ್ಧಪಡಿಸುತ್ತೆ, ಆ ಒಂದು ನಿಯಮಗಳನ್ನ ಅನುಸರಿಸೋದ್ರ ಮೂಲಕ ಏನ್ ಮಾಡಬೇಕು, ಈ ಒಂದು ಚಾರ್ಟರ್ಡ್ ಅಕೌಂಟೆಂಟ್ ವೃತ್ತಿಯನ್ನ ನಾವು ನಡೆಸಬೇಕಾಗುತ್ತೆ. ಆದ್ರಿಂದ ಈ ಒಂದು ನಿರ್ವಹಣೆಯಲ್ಲಿ ಕೂಡ ನಾವೇನ್ ಮಾಡಬಹುದು ಅಂತಂದ್ರೆ ಕೆಲವು ನೀತಿ ಸಂಹಿತೆಗಳನ್ನ ಅನುಸರಿಸೋದ್ರ ಮೂಲಕ ನಾವು ಸಂಸ್ಥೆಯ ಗುರಿಗಳನ್ನ ಸಾಧಿಸಬಹುದಾಗಿದೆ. ಕೊನೆಯದಾಗಿ ಸೇವಾ ಪ್ರಾಧಾನ್ಯತೆ. ಅಂದ್ರೆ ವೃತ್ತಿಯ ಪ್ರಮುಖವಾದ ಒಂದು ಉದ್ದೇಶ ಏನು ಅಂತಂದ್ರೆ ಸೇವೆಯನ್ನ ಒದಗಿಸುವುದು. ಸೇವೆಯನ್ನ ಒದಗಿಸುವ ಒಂದು ಮನೋಭಾವನೆ ಹಾಗೂ ಉದ್ದೇಶ, ಅದ್ರ ಜೊತೆಗೆ ಲಕ್ಷಣ ಯಾವುದು ಹೊಂದಿರುತ್ತೆ ಅಂತಂದ್ರೆ ಈ ಒಂದು ವೃತ್ತಿ ಹೊಂದಿರುತ್ತೆ. ಆದ್ರಿಂದ ತಮ್ಮ ಕ್ಲೈಂಟ್ಸ್ ಏನಿರ್ತಾರೆ ಆ ಒಂದು ಕ್ಲೈಂಟ್ಸ್ ಗೆ ಎಲ್ಲಾ ರೀತಿಯ ವಿಶಿಷ್ಟವಾದ ಒಂದು ಜ್ಞಾನವನ್ನ ಉಪಯೋಗಿಸುವುದರ ಮೂಲಕ ಅವರಿಗೆ ಸೇವೆಯನ್ನ ಒದಗಿಸುವ ಮನೋಭಾವನೆಯನ್ನ ಯಾವುದು ಹೊಂದಿರುತ್ತೆ, ಈ ಒಂದು ವೃತ್ತಿ ಹೊಂದಿರುತ್ತೆ. ಆದ್ರಿಂದ ನಿರ್ವಹಣೆಯ ಗುರಿ ಕೂಡ ಏನು ಅಂತಂದ್ರೆ ಸೇವಾ ಪ್ರಾಧಾನ್ಯತೆ. ನೀವು ಆಲ್ರೆಡಿ ಕಲ್ತಿದ್ರ ನಿರ್ವಹಣೆಯ ಉದ್ದೇಶಗಳು. ಅದರಲ್ಲಿ ನಿರ್ವಹಣೆಯ ಉದ್ದೇಶಗಳಾಗಿ ಸಾಮಾಜಿಕ ಉದ್ದೇಶಗಳು ಅಂತ ಬರುತ್ತೆ. ಅದರ ಪ್ರಮುಖ ಉದ್ದೇಶ ಏನು ಅಂತಂದ್ರೆ ಸೇವೆಯನ್ನ ಒದಗಿಸುವುದು. ಸೊ ಆದ್ರಿಂದ ಈ ಒಂದು ನಿರ್ವಹಣೆಯ ಉದ್ದೇಶಗಳು ಕೂಡ ಯಾವಾಗಿರ್ತವೆ, ಸೇವಾ ಪ್ರಾಧಾನ್ಯತೆ ಆಗಿರುತ್ತೆ. ಸೊ ಈ 5 ಲಕ್ಷಣಗಳನ್ನ ನಾವೇನು ವೃತ್ತಿಯಲ್ಲಿ ಅಧ್ಯಯನವನ್ನ ಮಾಡಬಹುದಾಗಿದೆ. ಸೊ ಆದ್ರಿಂದ ಕನ್ಕ್ಲೂಷನ್, ನಿರ್ವಹಣೆಯು ಕೂಡ ಏನು ಅಂತಂದ್ರೆ ಈಗ ಆಲ್ರೆಡಿ ವೃತ್ತಿಯ ಸ್ಥಾನದಲ್ಲಿ ಬಂದಿದೆ. ಮುಂದೊಂದು ದಿನ ಏನು ಅಂತಂದ್ರೆ ಇದು ಕಂಪ್ಲೀಟ್ ಆಗಿ ಅಂದ್ರೆ ಸಂಪೂರ್ಣವಾಗಿ ವೃತ್ತಿ ಅಂತೇಳಿ ಕೂಡ ನಾವೇನ್ ಮಾಡಬಹುದು, ಇದನ್ನ ಗುರುತಿಸಬಹುದಾಗಿದೆ. ಈಗ ಆಲ್ರೆಡಿ ವೃತ್ತಿಯ ಕೆಲವು ಲಕ್ಷಣಗಳನ್ನ ನಾವು ನಿರ್ವಹಣೆಯಲ್ಲಿ ಕೂಡ ಕಾಣ್ತಾ ಇದ್ದೀವಿ. ಆದ್ರಿಂದ ನಿರ್ವಹಣೆಯನ್ನ ಒಂದು ವೃತ್ತಿ ಅಂತ ಕೂಡ ನಾವೇನ್ ಮಾಡಬಹುದು, ಕರೆಯಬಹುದಾಗಿದೆ. ಇದಿಷ್ಟು ಏನು ಅಂತಂದ್ರೆ ವೃತ್ತಿಯ ಅರ್ಥ
ಲಕ್ಷಣಗಳು ಮತ್ತು ನಿರ್ವಹಣೆ ಯಾವ ರೀತಿಯ ವೃತ್ತಿಯ ಲಕ್ಷಣಗಳನ್ನ ಒಳಗೊಂಡಿದೆ